ಮೆಟ್ರೋ ಹೋಗ್ತಿದೆ ಪ್ರೈಸ್ ಅಲ್ಲ ಇನ್ನೇನದು ಪ್ರೈಸೇ ನೀನೇನ್ರ ನೀನು ಬರೀ ಇದೇ ಮಾಡ್ತೀಯಲ್ಲ. ಆಯ್ತು ಇವನಿಂದ ಕಾಯ್ತಿದ್ದೀನಿ ಇವಾಗ ನನ್ನ ಲಿಫ್ಟ್ಗೆ. ನಾನು ನೋಡ್ತಾ ಇರ್ಲಿಲ್ಲ, ಅವರು ಯಾರು ಕಳ್ಳ ಮಕ್ಕಳು ಫೋನ್ ಇಟ್ಕೊಂಡಿದ್ದು ಅಂತ ನೋಡ್ತಿದ್ರು. ಇಲ್ಲ ಏನಕ್ಕೆ ಅಂದ್ರೆ ಹೊಟ್ಟೆ ಸರಿ ಇಲ್ಲ, ಗ್ಯಾಸ್ಟ್ರಿಕ್ ಅಸಿಡಿಟಿ ಅಂತೆ ಅವನಿಗೆ. ಅವನು ಇವತ್ತು ದೊಡ್ಡ ಅಸಿಡಿಟಿ ಇದೆ ಅವನಿಗೆ. ಫಿಕ್ಸ್ ಆಗ್ಬಿಡವನೆ, ಪಿಜ್ಜಾ ತಿಂದ್ರೆ ಇವತ್ತು ಸದೋಗ್ತಾನೆ. ರೆಡಿ ಆಗಕ್ಕೆ ಅವನು ಮೊದಲೇ ರೆಡಿ ಆಯ್ತಾನೆ, ಫಿಸಿಕಲಿ ಮೆಂಟಲಿ ಎಲ್ಲ ಬರ್ತಾನೆ. ಎಲ್ಲಿ ಬರ್ತಿದ್ದಾರೆ ಎಲ್ಲಿ ಅವನು ಶಿಟ್ ಎಲ್ಲೂ ಇಲ್ಲ ಅವನು. ಅಲ್ಲಿ ಬಂದ್ರು ಚೆಕ್ ಶರ್ಟ್ ಹಾಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದ್ರು 300 400. ಇಲ್ಲೇ ಅವನು ಕಳ್ಳ ಎಲ್ಲೇ ಬರ್ತಾ ಇದ್ದಾನಲ್ಲ ಇವನೇ ಅಸಿಡಿಟಿ ರಾಜ, ಅಸಿಡಿಟಿ ಅರುಣ್ ಅಂತ. ಅಲ್ಲಿ ಹೆಂಗ್ ಬಿಡ್ತಾವ್ ನೋಡಿ. ಇವನೊಬ್ಬ ಹೇರ್ ಸ್ಟೈಲ್ ಬೇರೆ. ಏನ್ ಐಕ್ಳು ಕ್ಯಾಮರಾ ನೋಡಿದ್ರೆ ಮುಲ್ಕಾಡ್ತಾರೆ. ಅಸಿಡಿಟಿ ಅರುಣ್ ಬಂದ್ರು. ಇಲ್ಲೇ ಇವರೇ. ಇದು ಪ್ರಜ್ವಲ್ ಅವ್ರ ಗಾಡಿಗೆ ಅವ್ರು ಬರಲ್ಲ ಅದಕ್ಕೆ ಗಾಡಿಗೆ ಎತ್ಕೊಂಡ್ಬಿಟ್ಟಿದ್ವಿ. ಅಲ್ಲ ನಿಂತ್ಕೊಂಡ್ಬಿಟ್ಟಿದ್ದ, ಅಲ್ಲೇ ಅಳ್ತಾ ಇದ್ದ. ಅಳ್ಳಿಲ್ಲ ಅಷ್ಟೇ ಇಲ್ಲ. ಪ್ರಾಜೆಕ್ಟು ಗೈಡು ಏನು ಅನ್ಕೊಂಡು ತುಂಬಾ ಟೆನ್ಷನ್ ಆಗ್ಬಿಟ್ಟಿದೆ. ಟಾಪರ್ ಇದ್ದಾನ ಒಂದ್ ಸ್ವಲ್ಪ, ಅವನ್ನ ಎಳ್ಕೊಂಡು ಬಂದ್ಬಿಟ್ಟಿದೀವಿ ಇವತ್ತು. ಅವನು ನಾನು ಹೋಗ್ತೀನಿ ಮೆಟ್ರೋ ಸ್ಟೇಷನ್ಗೆ ಬಂದ್ಬಿಟ್ಟು ನಾನು ಹೋಗ್ಬಿಡ್ತೀನಿ, ನಾನು ತಿನ್ನಲ್ಲ, ನಾನು ಹೊಟ್ಟೆ ಕೆಟ್ಟೋಗ್ಬಿಟ್ಟಿದ್ದೆ. ಆದ್ರೂ ಅಸಿಡಿಟಿ ಮಾತ್ರೆ ಕೊಡಿಸಿದೀವಿ ಇವಾಗ ನೋಡೋದು. ಅವ್ರಿಗೂ ಹೊಟ್ಟೆ ಕೆಟ್ಟೋಗಿದ್ರೆ ಬೈಕಿ ಹೊಟ್ಟೆ ಕೆಟ್ಟೋಗ್ಬಿಟ್ಟಿದೆ ಅವ್ರಿಗೆ. ಅದಕ್ಕೋಸ್ಕರ ಅವ್ನು ಪಲ್ಸರ್ 150 ಗಾಡಿದು ಕೇಳ್ಕೊಂಡ್ಬಿಟ್ಟಿದ್ವಿ. ಅವರು ನಮ್ಮ ಜೊತೆಗೆ ನಡ್ಕೊಂಡ್ಬರ್ತಿದ್ದಾರೆ. ಇಲ್ಲೇ ಇದೆ ನೋಡಿ, ಇಲ್ಲೇ ಫುಲ್ ಹೀರೋ ವೈಬಲ್ ಬರ್ತಾವನೆ ಮಧ್ಯ. ವರುಣ್ ಅದು ಮಾಡ್ಬೇಕಿತ್ತು. ವರುಣ್ ಇಷ್ಟು ದೂರ ನಡಿಯಕ್ಕೆ ಹೇಳ್ತಾವನೆ ಇವನು. ಇಷ್ಟು ದೂರ ನಡಿಯಕ್ಕೆ ಹೇಳ್ತಾವನೆ ಇವನು. ಹಿಂಗೆ ಯಾವಾಗ ಗೊತ್ತಾ ನಾವು ಹೊರಗಡೆ ಬಂದಿದ್ದೆಲ್ಲ ಎಕ್ಸ್ಆರ್ ಆಕ್ಟಿವಿಟಿ ಮಾಡೋಬೇಕಾದ್ರೆ ಬಂದಿದ್ದು. ಅವಾಗ ಹೋಗಿ ಅಲ್ಲಿ ಬರ್ಗಾಡ್ತಿದ್ದ ನಂದನ್ ಮೆಟ್ರೋದ ಓಡೋಗ್ಬಿಟ್ಟಿದ್ದ. ಅವ್ರು ಮರ್ತೋಗಿದ್ದೀರಿ ಅಂದ್ಕೊಂಡ್ಬಿಟ್ಟಿದ್ರೆ. ಹಿಂದೆ ಯಾರು ಬಂದ್ರಿ ಹೇಳ್ರಿ. ಪ್ರಜ್ವಲ್ ಬಂದಿದ್ದ, ರಾಘು, ಪ್ರಜ್ವಲ್, ಮಾರ್ಕ್, ಇವನು ಮಾರ್ಕ್ ಇರ್ಲಿಲ್ಲ. ನಂದನು ಬಂದು ಹೋಗ್ಬಿಟ್ಟ ಅಷ್ಟೇ. ಎಲ್ಲದಕ್ಕೂ ಹೋಗ್ಬಿಡೋಣ ಬಾ, ಎಲ್ಲದಕ್ಕೂ ಹೋಗಿ ಟೇಸ್ಟ್ ಮಾಡಿ ಬರೋಣ ಎಲ್ಲ ರೆಸ್ಟೋರೆಂಟ್ಗೆ ಹೋಗಿ. ಮನೀಸ್ಗೆ ನನ್ನ ಕರ್ಕೊಂಡು ಸತಿ ಹೋಗೋಣ. ಪಿಜ್ಜಾ ತಿನ್ನಕ್ ಬಂದಿದ್ದೀವಿ. ನೋಡಿದ್ರೆ ಬಿರಿಯಾನಿ ತಿನ್ಬೇಕಂತ ಈ ವೈಕ್ಲಿಗೆ ನೋಡಿ ಗೈಸ್. ದುಡ್ಡು ಜಾಸ್ತಿ ಆಗಿರ್ಬೇಕು ಎಲ್ರಿಗೂ. ಆನೆಸ್ಟ್ ಆಗಿ ಹೋಯ್ತಾ ಇದ್ದೀವಿ ಆ್ಯಕ್ಚುಲ್ ಆಗಿ. ನೋಡೋಣ ಏನಾಗ್ಬೋದು. ಆನೆಸ್ಟ್ ಆಗಿ ಬಂದಿದ್ದೀವಿ ಇವಾಗ. ಆನೆಸ್ಟ್ ಆಗಿ ನೋಡೋಣ. ಶೆಟ್ಟಿ ಇದ್ದಾನೆ ನಮಗೆ. ಶೆಟ್ಟಿ ನೇಮ್ ಇದೆ ಇಲ್ಲಿ. HN ಇತ್ತೀಸಲ್ಲ ನೋಡೋಣ. ಬಂದಿದ್ದೀವಿ ಇವತ್ತು HN. ಆನೆಸ್ಟಾಗಿ ಬಂದಿದ್ದೀವಿ. ಲೆಟ್ಸ್ ಗೋ, ಹೋಗೋಣ ಏನಾಗ್ಬೋದು ನೋಡೋಣ. ಬೀಳ್ತಿದ್ದಲ್ಲೋ, ಏನು ಹ್ಯಾಪಿ ಎಂಡಿಂಗ್ ಇದು. ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಖಾಲಿ. ಅಷ್ಟಾಗಿ ಬಂದಿದ್ದೀವಿ ನೋಡಿ ಗೈಸ್. ಓಕೆ ಮಾರ್ಕ್ ಫುಲ್ ಕ್ಯಾಮ್ರಾ ಫ್ರೆಂಡ್ಲಿ ಆಗ್ಬೇಕು ಸ್ವಲ್ಪ. ಓಕೆ ಏನಾಯ್ತು? 4th ಫ್ಲೋರಪ್ಪ. 50% ಆಫರ್ ಆಗುತ್ತೆ ಈಗ ಈಗ 399 ಐತಲ್ಲ. ಹೌದು, 400 ಅದು 50% ಆಫ್ ಆಯ್ತದೆ. ಅನ್ಲಿಮಿಟೆಡ್ ವೆಜ್ಜು. ಅರ್ಥ ಆಯ್ತಾ? ಅರ್ಥ ನೋಡಿ, ಇಲ್ಲಿ 300 ಅಂತಿದೆ, 400. ಈಗಲೂ ಫಸ್ಟ್ ಟೈಮ್ ಕರ್ಕೊಂಡ್ಬಂದಿದ್ದೀವಿ. ನಂದು ಸೆಕೆಂಡ್ ಟೈಮೇ. ಅದಕ್ಕೆ ನೋಡ್ತಾ ಇದೆ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಅಣ್ಣ. ಫುಲ್ ಎಲ್ಲ ತಿರುಗ್ತಾ ಇರ್ತಾನೆ ಒಬ್ರ ಜೊತೆ, ಎಲ್ಲ ಗೊತ್ತಿರುತ್ತೆ. ಅದರಿಂದ ನೀನ್ ನಾನ್ ವೆಜ್ಜಾ? ವೆಜ್ ನಾನ್ ವೆಜ್ ಅಂದ್ರೆ ನೀನ್ ವೆಜ್.
ಅಂದ್ರೆ ಒಂದ್ ತಗೊಳ್ಳೋಣ, ಕೇಳಿಸ್ಕೊ, ಒಂದೇ ಒಂದು ವೆಜ್ ನಾನ್ ವೆಜ್ ತಗೊಳ್ಳೋಣ. ಯಾಕೆ ಒಂದ್ರಲ್ಲ ಅನ್ಲಿಮಿಟೆಡ್ ತಾನೆ, ಎಲ್ಲ ತಿನ್ನೋಣ. ಎಷ್ಟಾರು ಆರ್ಡರ್ ಮಾಡ್ಬೋದು. ಅದೇ ಆಬ್ವಿಯಸ್ಲಿ ಒಂದ್ ತಗೊಳ್ಳೋಣ. ಇಲ್ಲ ಜಾಸ್ತಿ ಆಯ್ತದೆ, ಇಲ್ಲ ಜಾಸ್ತಿ ಆಯ್ತದೆ. ಎಕ್ಸ್ಪ್ರೆಷನ್ ಜೊತೆ ಇದು ನಡೀತೀನಿ ಈಗ. ನಾನ್ ವೆಜ್ ಆಗಿ ನಾನ್ ವೆಜ್ ದನ ತಿನ್ನೋ ನನ್ನ ಮಗ ಬಂದ್ಬಿಟ್ಟು ಚೆನ್ನಾಗಿರಲ್ಲ ಗುರು. ಚೆನ್ನಾಗಿರೋದು ಚೆನ್ನಾಗಿರೋದು, ಬಟ್ ಇವನ್ ಬಂದ್ಬಿಟ್ಟು ಇಲ್ಲಿ ಅದು ಇದು ಏ ಕೇಳಿಸ್ಕೊ, ಇಲ್ಲಿ ಒಂದು ನಾನ್ ವೆಜ್ ಮಾಡೋಣ, ಒಂದಕ್ಕೆ ನಾನ್ ವೆಜ್ ಪೇ ಮಾಡೋಣ. ಹಂಗೆ ಎಲ್ಲ ಒಂದು ನಾನ್ ವೆಜ್ ಅನ್ಲಿಮಿಟೆಡ್ ಮಾಡ್ಕೊಳ್ಳೋಣ, ಒಬ್ಬ ಎಲ್ಲರೂ ಶೇರ್ ಮಾಡ್ಕೊಳ್ಳೋಣ, ವೆಜ್ ತಿನ್ನೋಣ ಅಂತ ಹೇಳ್ತಿರೋದು ಬೋತ್ ನನ್ನ ಮಕ್ಳ. ಅರ್ಥ ಆಯ್ತಾ? ಅಮೌಂಟ್ ಜಾಸ್ತಿ ಬೀಳುತ್ತೆ ಅಂತ ಹೇಳ್ತಿರೋದು. ಇಲ್ಲ ಎಲ್ಲ ನಾನ್ ವೆಜ್ ಮಕ್ಳ ಆಯ್ತೀವಿ ನಾವು ಅಷ್ಟೇ, 50 rupees ಜಾಸ್ತಿ. ಅದೇ ಬೈ ಎಲ್ಲರಿಗೂ ಹೌದು ಕೊಡೋ ನಿಮ್ಗೆ ತಲೆ ಇದೆ. ನಾವು ಹಂಗೆ ನಾನ್ ವೆಜ್ ಎಲ್ಲ ಡಿಫ್ರೆಂಟ್ ಕೊಡಿ, ವೆಜ್ ಎಲ್ಲ ಡಿಫ್ರೆಂಟ್ ಕೊಡಿ. ಬರ್ತಾನಿರು. ಅದು ಹೆಚ್ಚೆ ಏನಂತ ಎಲ್ಲೈತೆ ಅಂತ ತೋರಿಸೋದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇರುತ್ತೋ. ಜಸ್ಟ್ ಐ ವಾಂಟ್ ಟು ಸಿ ಮೈ ಸ್ಯಾಟಿಸ್ಫ್ಯಾಕ್ಷನ್. ಅವನಿಗೆ ಗೊತ್ತಿಲ್ಲ, ಕರ್ಕೊಂಡ್ ಬಂದ್ಬಿಟ್ಟಿದ್ದೀವಿ ನೋಡಿ. ಅವನಿಗೆ ಗೊತ್ತಿಲ್ಲ, ಎದಕ್ಕೆ ಬಂದಿದ್ದೀವಿ. ಇವನು ಆಧಾರ್ ಕಾರ್ಡ್ ಇದೆ ಅಂತ ಕೇಳ್ತಾ, ಇವನು ಯಾಕಪ್ಪ ಹಿಂಗೆ ಕೇಳ್ತಾನೆ ನೋಡೋಣ. ನನ್ನ ಆಧಾರ್ ಕಾರ್ಡ್ ಅಂತ ಈಗ ಆಗಿರೋದಲ್ಲ ಆಧಾರ್ ಕಾರ್ಡ್ ಅಂತ. ಇವನು ಯಾಕೆ ಹಿಂಗೆ ಯಾವತ್ತು ಕೇಳ್ತಾರೆ? ಕಾಪಿರೈಟ್ ಬೀಳುತ್ತೆ ಯಾಕಂದ್ರೆ. ಈ ಸಾಂಗ್ ಟ್ರೈ ಮಾಡಿ, ವಾಯ್ಸ್ ಚೆನ್ನಾಗಿರುತ್ತೆ. ಶ್ರೀಧರ್ ಹೇಳಿದಾನೆ ಅಂದ್ಮೇಲೆ ಈ ಸಾಂಗ್ ಟ್ರೈ ಮಾಡಿ. ಇರೋ ಸಾಂಗ್ ಎಲ್ಲ ತಿಂದಾಯ್ತು ಗೈಸ್. ಇವಾಗ ಹೋಗೋದು, ಇವಾಗ ಹೋಯ್ತಾ ಇರೋದು. ಇವಾಗ ಆ ಕೇಕ್ ಕೇಳಿದೆ ಕಣೋ, ನೀವು ಹೇಳಿದ್ರಾ? ನೀನು ಎತ್ಕೊಂಡೆ ಇಲ್ವಾ? ಬಾ ಮತ್ತೆ ತಗೋ. ನಾವು ಬಿತ್ತಗೋಣ. ಅದೇ ತಿನ್ಕೊಂಬಂದ್ರೆ ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ, ನಾನಿರೋ ಅವನೇ ಕೇಳ್ತೀನಿ. ಚೆನ್ನಾಗಿಲ್ಲ. ಇದೇ ತಗೋಣ ಬಾ ತಗ. ಚಾಕ್ಲೇಟ್ ಬೋಸ್ಬರ್ ತಿರಾಮಿಸು ಚೆನ್ನಾಗಿರಲ್ಲ ಇದು. ಯಾವುದು ಇದೆ ಇದು? ಏನು ನ್ಯೂಟೆಲ್ಲಾ ಚಾಕ್ಲೇಟ್ ಜಾರಾ? ಅಲ್ಲ ಮೇಯ್ತವನೆ, ಹೋಗಿ ಮೇಲ. ಏನು ತಗೊಳ್ಳೋ, ನೀನು ತಿನ್ನಲ್ಲ? ನೋಡಿ ಗೈಸ್, ನಾನೊಂದು ಯಾವುದೋ ಜಾರ್ ತಗೊಂಡಿದ್ದೀನಿ, ನೋಡೋಣ. ಇವರೆಲ್ಲ ಬಕಾಸುರಗಳು. ತೋರಿಸ್ರೋ ಏನು ತಿಂದಿದ್ದೀರಾ? ಓಕೆ, ಇವನು ಕೇಕ್ ಪ್ರಶಾಂತ್ ಕೇಕ್ ತಗೊಂಡಿದ್ದಾನೆ. ವೈಟಾ? ಇದೆ ತಿನ್ನೋಣ. ಇದಂಗಿದೆ ಇದು ಚೆನ್ನಾಗಿದೆ. ಎಲ್ಲೋದ್ರೂ ಏನಾದ್ರು ಕಾಂಡ್ ಆಗೇ ಆಯ್ತದೆ ಶ್ರೀಧರ್ ನಮ್ದು. ಎಲ್ಲೋದ್ರೂ ಏನಾದ್ರು ನಮ್ಮ ಪ್ರಜ್ವಲ್ ಪಾಸ್ ಮಾಡಿದ್ರಿ. ಈಗ ಯಾಕೆ ತಿನ್ನಲ್ಲ ನೀನು? ಮಾರ್ಕ್ ಏನಂದ್ರು ಅವರು? ಹಾಂ ಗುಡ್ ಒನ್, ಗುಡ್ ಒನ್. ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? ಆಯ್ತಾ? ಮೋರ್ ಆಯ್ತಾ? ಮೋರ್ ಸ್ಯಾಟಿಸ್ಫ್ಯಾಕ್ಷನ್. ಸೇಮ್ ಇಬ್ರು. ನಾನು ತಿನ್ಸ್ತೀನಿ. ಫೋಟೋ. ಈಗ ತಿಂದು ಬಂದಾಯ್ತು. ಗ್ಯಾಸ್ಟ್ರಿಕ್ ಮಾತ್ರ ವರ್ಕ್ ಆಯ್ತು ಇವಾಗ. ಇವನಿಗೆ ಗ್ಯಾಸ್ ಮಾತ್ರ ಈಗ ವರ್ಕ್ ಆಯ್ತು. ಎಲ್ಲ ಈಚೆ ಬಂತು, ಸದ್ಯ ಬಾಯಿಂದ ಬಂತು, ಬ್ಯಾಕಿಂದ ಬಂದಿಲ್ಲ. ಬಂದಿರಿ ಸೌಂಡ್ ಬಂದಿರಲ್ಲ, ಯಾರು ಗೊತ್ತಿರುತ್ತೆ. ಹಿಂಗೆ ಮೆಲ್ಲಗೆ ಹಾಕ್ಬಿಡೋ ಒಳಗೆ ಬಸ್ ಅಂತ. ಯಾರೇ ಎಲ್ಲ ನಮ್ಮನ್ನೇ ನೋಡ್ತಾವ್ರೆ, ಏನು ಮಾಡೋಕ್ಕಾಗಲ್ಲ. ಜನ ನೋಡ್ತಾವ್ ಗೊತ್ತಾಗಿಲ್ಲ. ಒಳ್ಳೆ ಲವ್ ಆಗೈತಿ. ಲವ್ ಅಲ್ಲ, ಏನಂತಾರೆ, ನಡ್ಕೊಂಡು ಹೋಗ್ತಿರೋ ಕಾಮ ದೃಷ್ಟಿ ನೋಡ್ತಾರೆ, ನೋಡ್ತಾ ಸೇಮ್ ಹಂಗೆ ಹಾಕ್ಸ್ಕೊಳ್ಳೋಣ. ಯಾರು ನಿಮ್ದು ಹಾಕ್ಸ್ಕೊತಿ ಅಂದ್ರೆ ಹೂ ಅನ್ಬೇಡ್ರಿ, ಹೂ ಅಂತ ಹೇಳ್ತಾರೆ ಆಮೇಲೆ. ಬರೀ ವಿವೋ ಅಂಡ್ ಐಕ್ಯೂ ಯೂಸರ್ಸ್ ಮಾತ್ರ. ಆಗಲ್ಲ ಅಂತಂದ್ರೆ ಓಡು. ಇವತ್ತು ಜಿಮ್ ಬೇರೆ ಹೋಗ್ಬೇಕಾಗಿಲ್ಲ, ಆಗಲ್ಲ. ಹಿಂಗ್ ಒಳ್ಳೆ ಜನ ನನಗೆ ತಿನ್ಬಾರ್ದು. ಅದೊಂದು
ನೀಟಾಗಿ ಬಾಡಿ ಮೇಂಟೈನ್ ಮಾಡೋಣ ಜಿಮ್ ಹೋಗ್ತೀವಿ ಅಂತ ಅನ್ಸ್ಕೋಬೇಕು ಯಾರು ನೋಡಿದಾಗ ಅನ್ಕೊಳ್ತಿದ್ದೆ. ಬಟ್ ಯಾರು ನೋಡ್ರು ಅನ್ಕೊಳ್ಳಲ್ಲ ಜಿಮ್ ಹೋಗ್ತೀವಿ ಅಂತ. ಈಗ ದಿನ ಸಿಗ್ತೀನಲ್ಲ ವಾರದಲ್ಲಾದ್ರೂ ತಿಂತಾ ಇರ್ತೀನಿ ಆಚೆ ಕಡೆ. ಸೋಷಿಯಲ್ ಎನ್ಸೈಟಿ ಹೋಯ್ತು. ಏನಿಲ್ಲ, ತಿನ್ಬೇಕಷ್ಟೇ, ತಿನ್ನು ಹೋಗು ಜಿಮ್ಗೆ. ಇನ್ನೂ ಹೋಗು ಅಂತಾನೆ ತಿಂತಾನೆ ಇವ್ನು ಮಾತ್ರ ಹಿಂಗಿರ್ತಾರೆ. ನಾವು ತಿಂತಾಗ ಓದ್ಕೊಂಡ್ಬಿಡ್ತೀವಿ. ಏನು ಮಾಡೋದು? ಅದೆಲ್ಲ ಹಂಗೆ ಜೆನೆಟಿಕ್ಸ್. ನಿಮ್ಮ ಜೆನೆಟಿಕ್ಸ್ ಹೆಂಗಿರುತ್ತೆ ಹಂಗೆ. ಇವಾಗ ಇಬ್ರು ಹೋಗಿ ವಿವೋ ಶೋರೂಮ್ ಹೋಗಿ ಒಂದು ಕೇಸ್ ಇಸ್ಕೊಂಡು ಬರೋಣ. ನೀನು ಹಾಕ್ಸ್ತೀಯಾ? ಒಂದು ಕೇಸ್ ತಿನ್ನಾಗಿಲ್ವಲ್ಕ ನೀನು ಹಾಕ್ಸಿ. ಬಂದಾಗೆಲ್ಲ ಹಾಕ್ಸೋಣ. ಬಂದಾಗೆ ಫ್ರೀಯಾಗಿ ಹಾಕ್ಸ್ಕೊಂಡು ಎಷ್ಟು ಚೇಂಜ್ ಮಾಡೋದು? ಗ್ರೀನ್ ಕಾರ್ಡ್ ಬೇಡ, ಕೇಸ್ ಹಾಕ್ಸ್ಕೊಳ್ಳೋಣ. ಕೇಸ್ ಒಂದು ಹಾಕ್ಸ್ಕೊಂಡು ಹೋಗ್ಬೇಡ. ಅಯ್ಯೋ ಅಷ್ಟೇ. ಇಲ್ಲಿ ಬಸ್ ಸ್ಟಾಪ್ ಎಲ್ಲಿರುತ್ತೆ ಗೊತ್ತಿಲ್ಲ. ಬಾರೋ ಬೈ ನೋಡ್ತಿದ್ರಿ ಇಂದ್ರನಗರಲ್ಲಿ ಎಲ್ಲ ನಮ್ಮನ್ನೇ ನೋಡ್ತವ್ರೆ. ಬಂತು ನೋಡಿ ಸರ್. ವಿವೋ ಶೋರೂಮ್ ಹೋಗಿ ಒಂದು ಕೇಸ್ ಹಾಕ್ಸ್ಕೊಂಡು ಹೋಗೋಣ. ಬರ್ತೀರಾ? ಏನು ನಾವು ಹೋಗಿ ಹಾಕ್ಸ್ಕೊಂಬೋಣ ಬಾ ಪಟ್ನೆ. ಕಾಫಿ ಕೊಟ್ಟರೆ ಚೆನ್ನಾಗಿರುತ್ತಲ್ಲ. ಹಾಂ, ಈ ಕಾಫಿ ಎಲ್ಲ ಕೊಡಲ್ಲ. ಬಾಯ್ 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 ಬಾಯ್. ಇವ್ನು ಯಾಕೆ ಎಕ್ಸ್ಟ್ರಾ ಮೇಲೆ ಸರ್ವಿಸು.